ಎಲ್ಲಿಂದ ಬಂದಿದ್ದೀರಾ? ಬೆಂಗಳೂರು ಜೆ.ಪಿ. ನಗರ. ನಿಮ್ಮ ಹೆಸರು? ವೀಣಾ ಅಂತ. ಗುರುಗಳ ಪರಿಚಯ ಆಯ್ತು ಮ್ಯಾಮ್? ಯೂಟ್ಯೂಬಿಂದ. ಓಕೆ, ಇದು ಫಸ್ಟ್ ಟೈಮ್ ವಿಸಿಟಾ? ಹೌದು. ಫಸ್ಟ್ ಟೈಮ್ ಬಂದಿದೆ. ಓಕೆ, ಯೂಟ್ಯೂಬ್ಗಿಂತ ಇವತ್ತು ನೇರವಾಗಿ ಗುರುಗಳ ಜೊತೆನೇ ಇದ್ದೀರಾ, ಇವತ್ತು ಕ್ಲಾಸ್ನಲ್ಲಿ ಬೇರೆ ಇದ್ದೀರಾ, ಹೇಗೆ ಅನಿಸ್ತಿದೆ ನಿಮ್ಮ ಫೀಲ್? ತುಂಬ ಪಾಸಿಟಿವ್ ಫೀಲ್ ಬರ್ತಾ ಇದೆ. ಒಂಥರ ಮನಸ್ಸೆಲ್ಲ ಸ್ವಲ್ಪ ಹತ್ತದ ಮೇಲೆಲ್ಲ ಆಚೆ ಬಂತು, ನೋವೆಲ್ಲ ಒಂಥರ ಗುಡ್ ಫೀಲ್ ಆಗ್ತಾ ಇದೆ. ಗುಡ್ ಫೀಲ್ ಆಗ್ತಿದೆ. ಗುರುಗಳ ಆಶೀರ್ವಾದ ತಗೊಂಡ್ರೆ ನೀವು? ತಗೊಂಡು. ಹೇಗೆ ಅನಿಸ್ತು ಫೀಲ್? ಅವ್ರು ಮುಟ್ಟಿದಾಗಲೇ ಒಂಥರ ಗುಡ್ ವೈಬ್ರೇಷನ್ ಆಯಿತು. ಒಂಥರ ಮನಸ್ಸು ತುಂಬ ಹಗುರ ಆಗಿದೆ. ಸೂಪರ್. ಗುರುಗಳ ಅಪರ್ಮೇಶನ್ ಅಂತ ಟೆಕ್ನಿಕ್ಸ್ನ ಫಾಲೋ ಮಾಡ್ತಿದ್ರೆ ನೀವು? ಇನ್ನೂ ಯಾವತ್ತೂ ಮಾಡಿಲ್ಲ. ಬಟ್ ಅವ್ರದ್ದು ವಿಡಿಯೋ ನೋಡಿದ್ಮೇಲೆ ನಾನು ಇದು ವಾಟ್ಸಪ್ಪಲ್ಲಿ ಮನಿ ಈಸ್ ಹ್ಯಾಪಿನೆಸ್ ಅಂತ ಆ್ಯಡ್ ಮಾಡಿದೆ ನಾನು. ಅದಾದಮೇಲೆ ಸ್ವಲ್ಪ ಎಲ್ಲೆಲ್ಲಿ ದುಡ್ಡು ಸ್ಟ್ರಕ್ ಆಗಿತ್ತು, ಬರೋಕ್ಕೆ ಸ್ಟಾರ್ಟ್ ಆಯಿತು. ಆ ನಂಬಿಕೆಯಿಂದ ಇವತ್ತು ಅಪಾಯಿಂಟ್ಮೆಂಟ್ ತೊಗೊಂಡು ಬಂದಿದ್ದೀನಿ. ದುಡ್ಡು ಬರ್ತಾ ಇದೆ ಅಂದ್ರೆ ನೀವು ಅಪರ್ಮೇಶನ್ ಫಾಲೋ ಮಾಡಿದ್ದೀರಾ ಅನ್ಕೊಂತೀನಿ. ಬರೀ ಮನಿ ಈಸ್ ಹ್ಯಾಪಿನೆಸ್ ಅಂತ ಹಾಕಿದೆ ನಾನು. ಹಾಕಿದ ತಕ್ಷಣ ಮತ್ತೆ ಇವತ್ತು ಯಾರೋ ಒಂದು ಸ್ವಲ್ಪ ಸತಾಯಿಸ್ತಾ ಇದ್ರು. ಬೆಳಗ್ಗೆ ಇಲ್ಲಿ ಬರ್ತಾ ಇದ್ದಾಗ ನನ್ನ ಅಕೌಂಟಿಗೆ ದುಡ್ಡು ಟ್ರಾನ್ಸ್ಫರ್ ಮಾಡಿದ್ರು. ಅವಾಗ ಸ್ವಲ್ಪ ಅನ್ನಿಸ್ತು ನನಗೆ, ಇಲ್ಲಿ ಏನೋ ಪಾಸಿಟಿವ್ ಇದೆ. ಗುರುಗಳು ಒಂದು ಮಾತು ಹೇಳಿದ್ದಾರೆ, ನೆನಪಿದೆಯಾ ಮ್ಯಾಮ್? ನಾವು ಅನ್ಕೊಂಡ್ವಿ ನಿಜವಾಗ್ಲೂ. ಆಮೇಲೆ ಗುರುಗಳದ್ದು ಒಂದು ಫೀಲಿಂಗ್ ನನ್ನ ಫೀಲಿಂಗ್ ಒಂದು ಸೇಮ್ ಟಚ್ ಆಯ್ತು. ಅವ್ರು ಹೇಳಿದ್ರಲ್ವ, ಅವ್ರ ಫಾದರ್ ತೀರೋದಾಗ ಏನೂ ಇರಲಿಲ್ಲ, ಆಮೇಲೆ ನಮ್ಮ ತಂದೆಗೆ ಮುತ್ತು ಕೊಡೋಕ್ಕಾಗಿಲ್ಲ. ನಂದು ಸೇಮ್ ಫೀಲಿಂಗ್ ಆಯಿತು. ನಮ್ಮ ತಂದೆ ಕೊರೋನಾದಲ್ಲಿ ತೀರೋದ್ರು, ಅದೇ ಫೀಲಿಂಗ್ ಅಂತ ಸ್ವಲ್ಪ ದುಃಖನೂ ಆಯಿತು, ಖುಷಿ ಆಯಿತು ಸರ್. ಇವತ್ತಿನ ವರ್ಕ್ಶಾಪ್ನಲ್ಲಿ ವಿಶೇಷವಾಗಿ ಹೆಣ್ಮಕ್ಳಿಗೆ ಚಿನ್ನವನ್ನು ಹೇಗೆ ಖರೀದಿಸುವುದು, ಹೇಗೆ ಮಾಡೋದ್ರ ಬಗ್ಗೆ ಈಗ ನೀವು ಪ್ಲಾನ್ ಮಾಡ್ಕೊಂಡು ಬಂದಿದ್ದೀರಾ? ಎಷ್ಟು ಕೆಜಿ ತಗೋಬೇಕು? ಕೆಜಿ ಅಂತ ಹೇಳಿಲ್ಲ, ಲೆಕ್ಕಕ್ಕೆ ಸಿಗ್ಬಾರ್ದು, ಅಷ್ಟೊಂದು ನೋಡಬೇಕು ತಗೋಬೇಕು ಅಂತ ಬರ್ಕೊಂಡು ಬಂದಿದ್ದೀನಿ. ಅನ್ಲಿಮಿಟೆಡ್. ಸೂಪರ್. ಈ ಗುರುಗಳ ಮನಿ ಈಸ್ ಹ್ಯಾಪಿನೆಸ್ ಕಾರ್ಯಕ್ರಮ ಈ ಪ್ರಪಂಚದ ಎಲ್ಲ ಜನ ಬೇಕನ್ನಿಸ್ತಿದ್ಯಾ? ಹೌದು, ಎಲ್ರಿಗೂ ಬೇಕು. ಎಲ್ಲರೂ ಶ್ರೀಮಂತರಾಗಬೇಕು, ಯಾರಿಗೂ ಕಷ್ಟ ಅನ್ನೋದು ಇರಬಾರ್ದು. ದುಡ್ಡಿದ್ರೆ ಯಾವ ಕ್ರೈಮು ನಡೆಯೋದಿಲ್ಲ. ಅದು ನಿಜನೇ. ಸೂಪರ್. ಇವತ್ತು ಸಪೋರ್ಟ್ ಹಣ್ಣಿನ ಬಗ್ಗೆ ಸ್ವಲ್ಪ ಗುರುಗಳು ಹೇಳಿದರು. ಸಪೋರ್ಟ್ ಅಂತ ಈಗ ನೀವು ತಿಂದ್ರಿ. ಹೌದು. ಅದ್ರ ಬಗ್ಗೆ ಏನು ಕಲ್ತ್ರಿ ನೀವು? ಏನು ಗೊತ್ತಾ, ಅದು ಇಷ್ಟು ದಿವಸ ನಾವು ಸಪೋಟ ತಿಂತಾ ಇದ್ವಿ, ಬಟ್ ಇಲ್ಲಿ ತಿಂದಾಗ ತುಂಬಾ ರುಚಿಯಾಗಿ ಅನ್ನಿಸ್ತು. ಅದು ಸಕ್ಕರೆ ಫೀಲ್ ಜಾಸ್ತಿ ಕೊಟ್ಟಾಗ ಇನ್ನೂ ಏನೋ ಪಾಸಿಟಿವ್ ವೈಬ್ಸ್ ಆಯಿತು. ಆ ಥರ ಅನಿಸಿದೆ. ಹಾಲಿನ ಬಗ್ಗೆ? ಹೌದು, ಎಲ್ಲರೂ ಮನುಷ್ಯರು ಹಾಲು ಥರ. ನಾವು ಅದನ್ನ ನಾವು ಹೆಂಗೆ ಪರಿವರ್ತನೆ ಮಾಡ್ಕೊಂಡು ಹೋಗ್ತೀವೋ ಹಂಗೆ ಮೊಸರು, ಬೆಣ್ಣೆ, ತುಪ್ಪ ಹಾಕೊಂಡು ಹೋಗ್ತೀವಿ ಅಂತ ಅರ್ಥ ಆಗಿದೆ. ಸ್ವಲ್ಪ 100% ಶ್ರೀಮಂತರ ಆಗ್ತೀರಾ ಅನ್ನೋದು? ಆಗ್ತೀವಿ, 100% ಶ್ರೀಮಂತರ ಆಗ್ತೀವಿ. ಮತ್ತೆ ಗುರುಜಿ ಹತ್ರ ಪದೇ ಪದೇ ಬರ್ತೀವಿ. ನಾವು 4 ಜನಕ್ಕೆ ಹೇಳ್ತೀವಿ, ಇದು ಈ ಥರ ನಾವು ಒಳ್ಳೇದಾಗಿದೆ, ಎಲ್ರಿಗೂ ಒಳ್ಳೇದಾಗಬೇಕು, ಎಲ್ಲರೂ ಶ್ರೀಮಂತರಾಗಬೇಕು, ಅಷ್ಟೇ. ಈ ಗುರುಗಳು 10 ವರ್ಷದಿಂದ ಸಿಕ್ಕಿದ್ರೆ ನಿಮ್ಮ ಲೈಫ್ ಹೇಗಿರ್ತಿತ್ತು? ಇನ್ನೂ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಜನ ನಂಬೋದು ಕಡಿಮೆ ಮಾಡ್ತಾ ಇದ್ವಿ. ನಿಜವಾಗ್ಲೂ ದುಡ್ಡಿದ್ರೆ ಎಲ್ಲ. ಹಾಗೆ ದುಡ್ಡಿನ ಪ್ರೀತಿ ಬಗ್ಗೆ ನೀವೇನು ಹೇಳ್ತೀರಾ? ನಿಜವಾಗ್ಲೂ ದುಡ್ಡನ್ನ ಲವ್ ಮಾಡಬೇಕು. ಇಲ್ಲಿವರೆಗೆ ನೀವು ಈ ತರ ಮಾಡಿಲ್ಲ? ಇಲ್ಲ ಮಾಡಿರಲಿಲ್ಲ. ಯಾವತ್ತು ಅದಕ್ಕೆ ಕಿಸ್ ಮಾಡೋದು ಯಾವುದು ಮಾಡಿರ್ಲಿಲ್ಲ. ಇವತ್ತು ಅದೆಲ್ಲ ಗುಡ್ ಫೀಲ್ ಆಯ್ತು. ಮಾಡ್ಬೇಕು ಈಗ ಅನಿಸ್ತಾ ಇದೆ. ಸೂಪರ್, ಒಳ್ಳೇದಾಗ್ಲಿ. ಹಾಗೆ ಒಂದು ವಿಶ್ವ ನಿಮಗೆ ಆಶೀರ್ವಾದ ಇದೆ ಗುರುಗಳ ಕಡೆಯಿಂದ. ಏನು ಆಶೀರ್ವಾದ ಮಾಡಿದ್ರೆ ನೋಡೋಣ. ಸೆಲೆಕ್ಟ್ ಮಾಡಿ ತಗೊಳ್ಳಿ ಒಂದು ಲೆಟರ್ನ. ಗುರುಗಳ ಒಂದು ಆಟೋಗ್ರಾಫ್ ಬೇರೆ ಇದೆ ಇದರಲ್ಲಿ. ಹೌದಾ? ಬಹು ಮಾರ್ಗಗಳು ಸಿಗುತ್ತವೆ, ನೀವು ಶ್ರೀಮಂತರಾಗುತ್ತೀರಾ. ಗುರುಗಳು ಹೇಳಿದ ವಿಶ್ವ ಕ್ರಿಯೆಗಳನ್ನು ಮಾಡಿ ವಿಶ್ವವು ನಮಗೆಲ್ಲ ಜೊತೆ ಇಡೀ ಅನಂತ ವಿಶ್ವ ಆಚಾರ್ಯರು. ಅವರದ್ದು ಸಿಗ್ನೇಚರ್ ಇದೆ. ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಎಲ್ಲಿಂದ ಬಂದಿದ್ದೀರಾ? ಬ್ಯಾಂಗ್ಳೂರ್. ನಿಮ್ಮ ಹೆಸರು? ಶ್ರುತಿ ಅಂತ. ಈ ಗುರುಗಳ ಪರಿಚಯ ಆಯ್ತು ನಿಮಗೆ? ನಮ್ಮ ಹಸ್ಬೆಂಡ್ ಕಡೆಯಿಂದ. ಮುಂಚೆ ಅಂದ್ರೆ ಹಸ್ಬೆಂಡ್ ಬಂದಿದ್ದಾರೆ ಕ್ಲಾಸಿಗೆ? ಅವರು ಸ್ವಲ್ಪ ಯೂಟ್ಯೂಬ್ ಚಾನಲ್ಸ್ ಎಲ್ಲ ನೋಡಿದ್ದಾರೆ, ಆಮೇಲೆ ಒಂದು ಕ್ಲಾಸ್ ಅಟೆಂಡ್ ಮಾಡಿದ್ದಾರೆ. ಅವರಿಗೆ ಇದು ಸೆಕೆಂಡ್ ಕ್ಲಾಸ್, ನಾವು ಫಸ್ಟ್. ನಿಮಗೆ ಫಸ್ಟ್. ಹೇಗೆ ಅನಿಸ್ತಿದೆ ಈಗ ಗುರುಗಳನ್ನ ನೀವು ಯೂಟ್ಯೂಬಲ್ಲಿ ನೋಡ್ತಿದ್ದೀರಿ, ಇವತ್ತು ನೇರವಾಗಿ ನೋಡಿದ್ದೀರಾ, ಹೇಗೆ ಅನಿಸ್ತಿದೆ ಫೀಲ್? ಫ್ರಾಂಕ್ ಆಗಿ ಎಲ್ಲ ಕನ್ಫ್ಯೂಷನ್ ಎಲ್ಲಿದೆ ಯಾಕಂತ? ಬಟ್ ಏನಂದ್ರೆ ಕ್ಲಾರಿಟಿನ ಹುಡುಕ್ತಾ ಇದ್ದೀವಿ ನಾನು. ಕ್ಲಾರಿಟಿನೂ ಎಲ್ಲೋ ಹುಡುಕೋದಕ್ಕಿಂತ ನಮ್ಮಲ್ಲಿ ನಾವು ಹುಡುಕಬೇಕು ಅನ್ನೋದನ್ನ ಕ್ಲಾರಿಟಿ ಹುಡುಕ್ತಾ ಇದ್ದೀರಾ. ಸೊ ಹಾಗಾಗಿ ನಾನು ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ. ಕನ್ಫ್ಯೂಷನ್ ಕ್ಲಿಯರ್ ಆಗುತ್ತೆ. ಇನ್ನು ಕ್ಲಾಸ್ ಮುಗ್ದಿಲ್ಲ ಅಲ್ವಾ? ಇನ್ನು 50% ಮುಗ್ದಿದೆ, 50-60% ಮುಗ್ದಿದೆ. ಇನ್ನೊಂದು 40% ಇದೆ. ಅದಷ್ಟರಲ್ಲಿ ನಿಮ್ಮ ಡೌಟ್ ಎಲ್ಲ ಏನಿದ್ರು ಕ್ಲಿಯರ್ ಆಗ್ಬೋದು. ಓಕೆ, ಇವತ್ತಿನ ಕ್ಲಾಸ್ನಲ್ಲಿ ಗುರುಗಳು ಹೇಳಿಕೊಟ್ಟಿರೋ ಬಗ್ಗೆ ನಿಮ್ಗೆ ಇಷ್ಟವಾಗಿರೋ ಒಂದು ಒಳ್ಳೆಯ ವಿಚಾರ ಹಂಚ್ಕೊಳ್ಬೋದಾ? ಅದೇ ಸರ್, ನಾವು ಏನಂದರೆ ನಾವು ಅಲ್ಲಿ ಸಾಧನೆ ಮಾಡ್ತೀವಿ, ಇಲ್ಲಿ ಸಾಧನೆ ಮಾಡ್ತೀವಿ, ಅವರಿಂದ ಇನ್ಸ್ಪೈರ್ ಆಗ್ತೀವಿ ಅನ್ನೋದಕ್ಕಿಂತ ಫಸ್ಟ್ ನಮ್ಮ ಮನಸ್ಸಲ್ಲಿ ನಿಜವಾಗೂ ಒಂದು ಥಾಟ್ ಬರಬೇಕು. ಅದಕ್ಕೆ ತಕ್ಕಂಗೆ ಪರಿಶ್ರಮನ ಕಂಟಿನ್ಯೂಸ್ ಆಗಿ ಪಡ್ತಾ ಹೋಗ್ಬೇಕು. ಪರಿಶ್ರಮ ಮುಖ್ಯವಾಗಿ ಮಾಡಬೇಕು. ಬಟ್ ಏನಂದ್ರೆ ಅಕಾರ್ಡಿಂಗ್ ಟು ಮೀ
ಒಂದು ಸಕ್ಸಸ್ ಆಗಬೇಕು ಅಂದರೆ ಪರಿಶ್ರಮ ಎಷ್ಟು ಇಂಪಾರ್ಟೆಂಟೋ ಲಕ್ಕು ಅಷ್ಟೇ ಇರಬೇಕು. ಸೊ ಅವೆರಡು ಹಿಂಗೆ ಅಂದರೆ ಒಂದು ಗಾಡಿ 2 ಚಕ್ರ ಇದ್ದಾಗೆ. ಸೂಪರ್. ಹಾಗೆ ತಾಯಿಯ ಪ್ರೀತಿ ಬಗ್ಗೆ ಹೇಳ್ಕೊಟ್ರು, ಇದ್ರ ಬಗ್ಗೆ ನೀವೇನು ಅಂತೀರ? ಹೌದು ಸರ್, ಅದು ಖಂಡಿತವಾಗ್ಲೂ ನಿಜನೇ. ತಾಯಿ ಪ್ರೀತಿಗೆ ಯಾವುದೂ ಸರಿ ಸಾಟಿ ಇಲ್ಲ ಅಂತ ನಾನು. ಓಕೆ. ಹಾಗೆ ಪಕ್ಷಿ ಗೂಡು ಕಟ್ಟೋದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿದರು, ಅದ್ರ ಬಗ್ಗೆ ನೀವೇನು ಆಲೋಚನೆ ಇದೆ ಮ್ಯಾಮ್? ಅದು ನೋಡಿದಾಗ ಅನ್ನಿಸ್ತು ಹೌದಲ್ವಾ ಅಂತ. ಅದಕ್ಕೆ ಯಾವುದೇ ರೀತಿ ನಮ್ಮ ಥರ ನಾಲೆಡ್ಜ್ ಇರಲ್ಲ, ಬಟ್ ದೈವ ನ್ಯಾಚುರಲ್ ಆಗಿ ಬಂದಿದೆ ಅಂದಮೇಲೆ ನಾವು ಹಾಗೆ ಏನಾದರೂ ಮಾಡ್ಬೋದಲ್ವಾ. ಓಕೆ ಸರ್. ಇವತ್ತು ಗುರುಗಳು ಹಿಮಾಲಯದಿಂದ ವಿಶ್ವ ಜಲವನ್ನು ಕೊಟ್ಟಿದ್ದಾರೆ, ಹೇಗೆ ಅನ್ನಿಸ್ತು? ಸ್ವಲ್ಪ ವೈಬ್ರೇಷನ್ ಆಯಿತು, ವೈಬ್ರೇಷನ್ ಅನಿಸಿದೆ. ಓಕೆ. ಮೇ ಬಿ ಅವ್ರು ಕೊಟ್ಟಿದ್ದ ತೀರ್ಥನೋ ಅಥವಾ ಅದಕ್ಕೆ ತಕ್ಕಂಗೆ ಸಾಂಗು ಎರಡೂ ಸೇರಿ ವೈಬ್ರೇಷನ್ ಆಯಿತೋ ಗೊತ್ತಿಲ್ಲ, ಬಟ್ ಇಟ್ ಇಸ್ ವೆರಿ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಫೀಲ್ ಆಗಿದೆ, ಫೀಲ್ ತುಂಬಾ ಆಯಿತು. ಸೂಪರ್. ಹಾಗೆ ಇನ್ನೂ ಕೆಲವೊಂದು ಉದಾಹರಣೆ ವೆಜ್ಡಮಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ, ಹಾಲು ಮತ್ತು ಮೊಸರು ಬಗ್ಗೆ. ಇದರಿಂದ ಏನು ಕಲ್ತೀರಿ ನೀವು? ಅದೇ ಸರ್, ನಾನು ಅವಾಗಲೇ ಹೇಳಿದ್ನಲ್ಲ, ನಮ್ಮಲ್ಲೇ ಇರೋ ಶಕ್ತಿನ ಬಿಟ್ಟು ನಾವೆಲ್ಲೋ ಅಲ್ಲಿ ಇಲ್ಲಿ ಹುಡುಕ್ತೀವಿ, ಅದನ್ನು ಹುಡುಕ್ತಾ ಹೋದಂಗೆ ಸಿಗ್ತಾ ಹೋಗುತ್ತೆ ಅನ್ನೋದು ಐಡಿಯಾ. ಹಾಗೆ ಸೂಪರ್. ಈ ಗುರುಗಳೇ ಏನಾದರೂ ನಿಮಗೆ ಒಂದು 10 ವರ್ಷದಿಂದ ಸಿಕ್ಕಿದ್ರೆ ನಿಮ್ಮ ಲೈಫ್ ಹೇಗಿರ್ತಿತ್ತು ಅನಿಸ್ತಿದೆ? ಅದೇ ಸರ್, ಗುರು ಗುರಿ ಎರಡೂ ಇರಬೇಕು ಅಂತಾರಲ್ಲ. ಸೊ ನಮಗೆ ಗುರಿ ಮಾತ್ರ ಇತ್ತು, ಗುರು ಇರಲಿಲ್ಲ. ಓಕೆ. ಬಟ್ ಈಗ ನಮ್ಗೊಂದು ಐಡಿಯಾ ಸಿಕ್ಕಿದೆ. ಸೂಪರ್. ಈ ಮನಿ ಈಸ್ ಹ್ಯಾಪಿನೆಸ್ ಕಾರ್ಯಾಗಾರ ಪ್ರಪಂಚದ ಎಲ್ಲ ಜನ ಬೇಕು ಅನಿಸ್ತಾ? ಹೌದು ಸರ್, ಬೇಕು. ಬಟ್ ಅವರೇ ಯೂಟ್ಯೂಬಲ್ಲಿ ಹೇಳ್ತಾರಲ್ಲ, ಎಲ್ಲರೂ 100% ಆಗೋಕ್ಕಾಗಲ್ಲ. 95% ಬಡವರಿದ್ರೆ 5% ಮಾತ್ರ ಶ್ರೀಮಂತ. ಅದು ಯಾರು ಮಾಡುತ್ತಾರೆ ಅವ್ರು ಖಂಡಿತವಾಗ್ಲೂ ಹಾಗೆ ಆಗ್ತಾರೆ, ಎಲ್ಲರೂ ಮಾಡಿದ್ರೆ ಹಾಗೆ ಆಗ್ತಾರೆ. ಅವರು ಆಗಲ್ಲ ಅಂತ ಹೇಳಿದಾರಲ್ಲ, ಅದನ್ನ ಇದ್ದಾರೆ, ಮಾಡಿದ್ರೆ ಆಗುತ್ತಾರೆ, ಆದ್ರೂ ಅಲ್ಲೇ ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಹೌದು, ಆಪ್ಷನ್ ಇದೆ, ಎರಡೂ ಇದೆ, ಆಗುತ್ತೀರಾ ಆಗಲ್ಲ ಅನ್ನೋದು ಎರಡೂ ಇದೆ. ಓಕೆ, ಸೂಪರ್. ಇವತ್ತಿನ ದಿನ ನಿಮಗೋಸ್ಕರ ಯೂನಿವರ್ಸ್ ನಿಮಗೆ ಒಂದು ಬ್ಲೆಸ್ಸಿಂಗ್ ಇದೆ ಗುರುಗಳ ಕಡೆಯಿಂದ. ನೀವು ಸೆಲೆಕ್ಟ್ ಮಾಡಿ ಏನು ಬ್ಲೆಸ್ಸಿಂಗ್ ಮಾಡಿದ್ದಾರೆ ಗುರುಗಳು ನಿಮಗೋಸ್ಕರ, ನೋಡೋಣ. ಥ್ಯಾಂಕ್ ಯು ಸರ್. ಓಪನ್ ಮಾಡಿ ಅದನ್ನು ಓದಿ ಹೇಳಿ. ನೀವು ಕನೆಕ್ಟ್ ಆಗಿದ್ದೀರಾ. ಪ್ರತಿದಿನ ಮನಿ ಮೆಡಿಟೇಷನ್ ತಪ್ಪದೇ ಮಾಡಿ. ವಿಶ್ವವು ನಮ್ಮೆಲ್ಲರ ಜೊತೆ ಇದೆ. ಅನಂತ ವಿಶ್ವ ಆಚಾರ್ಯ. ಗುರುಗಳ ಆಟೋಗ್ರಾಫ್ ಜೊತೆ ನಿಮಗೆ ಬ್ಲೆಸ್ಸಿಂಗ್ ಸಿಕ್ಕಿದೆ. ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮ್ಯಾಮ್. ಎಲ್ಲಿಂದ ಬಂದಿದ್ದೀರಾ? ಮನೆಯಾಗ. ನಿಮ್ಮ ಹೆಸರು? ಪ್ರಮೀಳಾ. ಫಸ್ಟ್ ಟೈಮ್ ಇದು? ಫಸ್ಟ್ ಟೈಮ್. ಈ ಗುರುಗಳ ಪರಿಚಯ ಹೇಗಾಯ್ತು ನಿಮಗೆ? ಯೂಟ್ಯೂಬಿಂದ. ಇವತ್ತು ನೇರವಾಗಿ ಗುರುಗಳ ಜೊತೆನೇ ಇದ್ದೀರಾ, ಹೇಗೆ ಅನಿಸ್ತಿದೆ ಫೀಲು? ತುಂಬ ಖುಷಿ ಆಗ್ತಿದೆ. ತುಂಬ ಖುಷಿ ಆಗ್ತಿದೆ. ಆಶೀರ್ವಾದ ತೊಗೊಂಡ್ರಾ ಗುರುಗಳದ್ದು? ಹೇಗೆ ಅನಿಸ್ತು ಫೀಲ್? ಖುಷಿ ಆಯಿತು. ಮತ್ತು ನಾನು ಏನು ತಪ್ಪು ಮಾಡಿದ್ದೀನಿ ಅದನ್ನು ಇಲ್ಲೇ ನೇರವಾಗಿ ಹೇಳ್ದಂಗಿದೆ. ನಾನೇನು ತಪ್ಪು ಮಾಡಿದ್ದೀನಿ ಯೂಟ್ಯೂಬಲ್ಲೂ ಕೇಳಿದ್ದೀನಿ, ಒಂದು ಇದು ಮಾಡಿದ್ದಾರೆ, ಅದು ಫುಲ್ಲು ನನಗೆ ಅನ್ವಯಿಸುತ್ತೆ. ಅದು ನಾನು ಏನು ಮಾಡಿದ್ದೀನಿ ಅದನ್ನು ಫುಲ್ಲು ಅವ್ರ ಬಾಯಲ್ಲೇ ಬಂದಂಗೆ. ಅದನ್ನು ನೋಡಿ ತುಂಬ ಫೀಲ್ ಆಯಿತು. ಹೌದು, ನಾವು ಬೇರೆಯವ್ರನ್ನ ನಂಬಿ ಯಾರೂ ಉದ್ಧಾರ ಆಗಲ್ಲ, ನಾವೇ ಉದ್ಧಾರ ಆಗಬೇಕು ಅಂತ ಅವ್ರು ಹೇಳಿದಾರೆ. ಅದನ್ನು ಅವ್ರ ಕೈ ಕೊಟ್ಟು ಲಾಸಾಗಿ ಅವ್ರು ನಮ್ಮನ್ನ ಉದ್ಧಾರ ಮಾಡ್ತಾರೆ, ಅದೆಲ್ಲ ಸುಳ್ಳು ಅನ್ನೋದು ಅನಿಸ್ತಿದೆ. ಓಕೆ, ಈಗ ಗುರುಗಳ ಅಪರ್ಮೇಷನ್ ಅಂತ ಟೆಕ್ನಿಕ್ಸ್ ನೀವು ಫಾಲೋ ಮಾಡ್ತೀವಿ, ಇದರಿಂದ ಆಗಿರೋ ನಿಮ್ಗೆ ಒಳ್ಳೆ ವಿಷಯ ಹಂಚ್ಕೊಳ್ಬೋದಾ? ಒಂದು ಸತಿ ಹೇಳ್ಬೇಕಂದ್ರೆ ನಾನು ಮೊನ್ನೆ ತಿರುಪತಿಗೆ ಹೋಗಿ ಬಂದೆ. ಹೋಗಿ ಬಂದಮೇಲೆ ನಾನು ಒಂದು 50 ರೂಪೀಸ್ ಕಳೆದೋಗಿದೆ ಅಂತ ಬಿಟ್ಟು ವೆನೈಟಿ ಬ್ಯಾಗ್ ಹುಡ್ಕೋದು, ಅದ್ರಲ್ಲಿ 1,500 ಸಿಕ್ತು ನನಗೆ. ಹೇಗೆ ಅದು? ಅದೇ ನನಗೆ ಮಿರಾಕಲ್ ಆಯಿತು. ಆ ದುಡ್ಡಲ್ಲೇ ನಾನು ಇಲ್ಲಿ ಬುಕ್ಕಿಂಗ್ ಮಾಡಿದೆ. ನಾನು ಅದೇ ದುಡ್ಡಲ್ಲಿ ಬುಕ್ಕಿಂಗ್ ಮಾಡಿದ್ದೀರಾ? ಅದು ದುಡ್ಡಲ್ಲೇ ಬುಕ್ಕಿಂಗ್ ಮಾಡ್ತೀನಿ. ಇವಾಗ ಜನವರಿ 27ನೇ ತಾರೀಕು ಸಿಕ್ಕಿದ್ದು ದುಡ್ಡು. ಸೂಪರ್ ಮ್ಯಾಮ್. ಹಾಗೆ ಇವತ್ತಿನ ವರ್ಕ್ಶಾಪ್ನಲ್ಲಿ ಗುರುಗಳು ಹೇಳಿಕೊಟ್ಟಿರುವ ಹಾಗೆ ನಿಮಗೆ ತುಂಬ ಇಷ್ಟವಾಗಿರೋ ಒಂದು ವಿಚಾರ ಹಂಚ್ಕೊಳ್ಬೋದಾ? ಅವ್ರು ಹೇಳಿದ ಅಮ್ಮ ಮಕ್ಕಳದ್ದು ಸಂಬಂಧ ಹೇಳಿದ್ರಲ್ಲ, ಅದಂತೂ ತುಂಬಾ ಇಷ್ಟ ಆಯಿತು ನನಗೆ. ಮತ್ತು ಅವರು ಲೇಡಿ ಅಫರ್ಮೇಷನ್ ಹೇಳಿದ್ರಲ್ಲ, ಆ ಥರ ನಾನು ಮಾಡಿಲ್ಲ. ನಾನು ಮಲ್ಕೊಂಡೆ ಜಾಗದಲ್ಲೇ ಅಫರ್ಮೇಷನ್ ಮಾಡೋದು, ಮತ್ತು ಇದೇ ಮಾಡ್ಬಿಡೋದು, ಈ ಥರ ಮಾಡ್ತಾಯಿದ್ದೆ. ನಾನು ನೋಡಿ ನನ್ನ ಫ್ರೆಂಡ್ಗಳಿಗೆಲ್ಲ ಹೇಳಿದ್ದೆ, ಯೂಟ್ಯೂಬಿಂದ ಈ ಥರ ಇದೆ ನೋಡಿ, ಈ ಥರ ನೋಡಿ ಅಂತ. ಅವರಿಂದ ಇವರೆಲ್ಲ ಬಂದಿದ್ದು. ನಾನೇ ಸ್ವಲ್ಪ ಸೋಂಬೇರಿ ಥರ ಮಾಡ್ತಿದ್ದೆ, ಅವರೆಲ್ಲ ಚುರುಕಾದ್ರೆ ನಾನೇ ಸೋಂಬೇರಿ. ಆದರೆ ಇವತ್ತು ಅವ್ರನ್ನ ನೋಡಿ ಹೌದು ನಾನು ಈ ಥರ ಮಾಡಬೇಕು ಅನ್ನೋದು ನಾನು ಒಂದು ಅಂದ್ಕೊಂಡು ನನ್ನ ಮಗನ ಕೆಲಸದ್ದು ಒಂದು ಏನೋ ಒಂದು ಅದನ್ನ ಇದು ಮಾಡಿದ್ಮೇಲೆ ಬಂದು ಸ್ಟೇಜಲ್ಲಿ ಹೇಳ್ಬೇಕು ಅಂದ್ಕೊಂಡು, ಆದರೆ ದೇವ್ರು ಇಷ್ಟು ಬೇಗ ನನ್ನೇ ಮುಂದೆ ಬಂದೆ ಈಗ ಹೋದ್ಮೇಲೆ ಒಳ್ಳೇದಾಗುತ್ತೆ ಹಾಗೆ. ಓಕೆ, ಇವತ್ತು ಗುರುಗಳು ಹಿಮಾಲಯ ಅಂತಂದರೆ ವಿಶ್ವ ಜಲವನ್ನು ಕೊಟ್ಟಿದ್ದಾರೆ. ಇವಾಗ ಅದನ್ನು ತಗೊಂಡಿದ್ದು ಏನು ಫೀಲ್ ಅನಿಸ್ತು ನಿಮಗೆ? ನನಗೆ ಇವತ್ತಿಂದ ಒಳ್ಳೆ ಟೈಮ್ ಬರುತ್ತೆ. ನನಗೆ ಇವತ್ತಿಂದ ಒಳ್ಳೆ ಟೈಮ್ ಅಂತ ಅನಿಸ್ತಾ ಇದೆ. ಇಷ್ಟು ದಿನ ಯಾರನ್ನೂ ನಂಬಿ ಹಾಳಾಗಿ ಒಂದು ಲೇಡಿಯಿಂದ ಹಾಳಾದ ಮೇಲೆ ಯಾರನ್ನೂ ನಂಬಾರ್ದು, ಅದೊಂದು ಪಾಠ ಕಲಿಸಿದ್ದು ಈ ಯೂಟ್ಯೂಬಿಂದ. ಈ ಸರಿಯಿಂದ. ಓಕೆ, ಸೂಪರ್. ಇವತ್ತಿನ ವಿಶೇಷ ಅಂದರೆ ಹೆಣ್ಮಕ್ಳಿಗೆ ಚಿನ್ನವನ್ನು ಖರೀದಿಸುವುದು. ಏನು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀರಾ? ಬರ್ಕೊಂಡು ಬಂದಿದ್ದೀನಿ. ನನ್ನ ಮಕ್ಕಳಿಗೆ, ನಮ್ಮ ಹಸ್ಬೆಂಡ್ಗೆ, ನಮ್ಗೆ ಎಷ್ಟು ಬೇಕಷ್ಟು ಸಾಕು. ಕಾತುರದಿಂದ ಕಾಯ್ತಿದ್ದೀರಾ ಅದಕ್ಕೋಸ್ಕರನೇ? ಸೂಪರ್. 100% ಶ್ರೀಮಂತರು ಆಗ್ತೀರಾ ಮ್ಯಾಮ್? ಆಗ್ತೀನಿ. 100%.
ಸೂಪರ್, ಒಳ್ಳೆಯದಾಗಲಿ. ಹಾಗೆ ನಿಮಗೋಸ್ಕರ ಇವತ್ತು ಯೂನಿವರ್ಸ್ ಒಂದು ಬ್ಲೆಸ್ಸಿಂಗ್ ಇದೆ ನಿಮಗೋಸ್ಕರ. ಗುರುಗಳು ಸ್ವತಃ ಬರೆದಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಇಲ್ಲಿ ಈ ಲೆಟ್ರ್ ನೀವೇ ಚಾಯ್ಸ್ ಮಾಡ್ತೀರಾ, ಏನು ಬ್ಲೆಸ್ಸಿಂಗ್ ಸಿಗುತ್ತೆ ನೋಡೋಣ. ನಾನು ಕಾಯ್ದು ನೋಡ್ತಾ ಇದ್ದೀನಿ. ಹಣವು ನಿಮಗೆ ಬಹುಮೂಲಗಳಿಂದ ಖಂಡಿತವಾಗಿ ಬರುತ್ತದೆ. ಪ್ರೀತಿಯಿಂದ ವಿಶ್ವಕ್ರಿಯೆಯನ್ನು ಮಾಡಿ. ಸೂಪರ್ ಸೂಪರ್. ವಿಶ್ವವು ನಮ್ಮೆಲ್ಲರ ಜೊತೆ ಇರುತ್ತದೆ ಅಂತ ವಿಶ್ವ ಆಚಾರ್ಯ. ಅವ್ರದ್ದು ಸಿಗ್ನೇಚರ್ ಆಟೋಗ್ರಾಫ್ ಸಿಕ್ಕಿದೆ. ಫುಲ್ ಖುಷಿ, ಫುಲ್ ಹ್ಯಾಪಿ. ಸೂಪರ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಿ. ಥ್ಯಾಂಕ್ ಯು ಮ್ಯಾಮ್.